ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ಕೂಡಲೇ ಜಾರಿಗೆ ಮಾಡಬೇಕು ಅಂತ ಒತ್ತಾಯಿಸಿ ದಲಿತ ಪರ ಮತ್ತು ಮಾದಿಗ ಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಹೋರಾಟವನ್ನ ಹಮ್ಮಿಕೊಂಡಿದ್ರು. ಸುಪ್ರೀಂ ಕೋರ್ಟ್ 1 ವರ್ಷದ ಹಿಂದೆ ತೀರ್ಪನ್ನ ಕೊಟ್ಟಿತ್ತು. ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿ ಎಂದು. ಆದರೆ ಕರ್ನಾಟಕದ ಸರ್ಕಾರವು ಈವರೆಗೂ ಕೂಡ ಒಳ ಮೀಸಲಾತಿ ಜಾರಿಗೆ ಮಾಡದೇ ಇರುವುದು ಬೇಸರ ತಂದಿದೆ. ಕೂಡಲೇ ಮೀಸಲಾತಿಯನ್ನ ಜಾರಿಗೆ ಮಾಡದಿದ್ದಲ್ಲಿ ಮುಂಬರುವ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡಲಾಗಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗಿದೆ. ಈ ವೇಳೆ ದಲಿತ ಯುವ ಮುಖಂಡ ಮುತ್ತು ಭಾವಿಮನಿ ಮಾತನಾಡಿ, ಪರಿಶಿಷ್ಟ ಜಾತಿಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ನ್ಯಾಯಮೂರ್ತಿ ಜೆ ಸದಾಶಿವ ಆಯೋಗದ ವರದಿಯನ್ನು ಸರ್ಕಾರ ಜಾರಿಗೊಳಿಸಬೇಕು. ಅಲ್ಲದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ತರುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಸರ್ಕಾರ ಹಿಂದೇಟು ಹಾಕುತ್ತಿರುವುದು ನಮ್ಮ ಸಮುದಾಯಕ್ಕೆ ಮಾಡುತ್ತಿರುವ ಅನ್ಯಾಯ. ಮಾದಿಗ ಸಮುದಾಯ ಸುಮಾರು 70 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಕಳೆದ 1 ವರ್ಷದ ಹಿಂದೆಯೇ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಕೂಡಲೇ ವರದಿಯನ್ನ ಜಾರಿಗೊಳಿಸಿ ಶೋಷಿತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು. ವಿಳಂಬ ನೀತಿ ತೋರಬಾರದು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸಮುದಾಯದ ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಸೇರಬೇಕಾಗಿತ್ತು. ಅದರ ತರಾತುರಿಯಲ್ಲಿ ಸಂಪುಟ ಕೂಡಲಿಕ್ಕೆ ಸಾಧ್ಯವಾಯಿತು. ಏನು ಸುಮಾರು 4-5 ದಶಕಗಳ ಕಾಲದಿಂದ ಮಾದಿಗ ಸಮುದಾಯದ ಒಂದು ಒಳ ಮೀಸಲಾತಿ ಹೋರಾಟಕ್ಕೆ ಬಹಳಷ್ಟು ಹೋರಾಟವನ್ನು ನೀಡ್ತಾ ಬಂದಿದ್ರೂ ಕೂಡ ಸರ್ಕಾರಗಳು ಮೂಗಿಗೆ ತುಪ್ಪ ಹೊರಿಸುವಂತಹ ಒಂದು ನೀತಿಯನ್ನ ಅನುಸರಿಸುತ್ತಿವೆ. ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮಾದಿಗ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಸಮುದಾಯಕ್ಕೆ ನೀಡಿದ್ರು. ಸರ್ಕಾರ ಬಂದು 2-2.5 ವರ್ಷ ಗತಿಸಿದ್ರು ಕೂಡ ಇಲ್ಲಿವರೆಗೂ ಮಾದಿಗ ಸಮುದಾಯಕ್ಕೆ ಸುಳ್ಳು ಭರವಸೆಗಳನ್ನ ನೀಡುವುದರೊಂದಿಗೆ ಕಾಲಹರಣ ಮಾಡ್ತಿರ್ತಕ್ಕಂಥ ನಿಮ್ಮಂತ ನಾಯಕರಿಗೆ ಈ ಸಮುದಾಯದ ಪರವಾಗಿ ಧಿಕ್ಕಾರ ನೀಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಬಂಧುಗಳೇ, ದಲಿತರು ಯಾರು ಕುರಿಗಳಲ್ಲ, ಎಚ್ಚೆತ್ತುಕೊಂಡಿರ್ತಕ್ಕಂಥ ಹುಲಿಗಳು ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕಾಗಿದೆ. ಏನು ಈ ಸಮುದಾಯದ ಬಹು ಸಂಖ್ಯಾತಿರ್ತಕ್ಕಂಥ ಮಾದಿಗ ಸಮುದಾಯದ 70-75% ಓಟ್ಗಳನ್ನ ತಾವು ತೆಗೆದುಕೊಂಡು ಈ ಸಮುದಾಯದ ಹೆಸರು ಹಾಕೊಂಡು ಅಧಿಕಾರಕ್ಕೆ ಬಂದು ಬೇರೆ ಬೇರೆ ಪಕ್ಷಗಳಲ್ಲಿ ತಾವೇನು ಗುರುತಿಸಿಕೊಂಡಿರ್ತಕ್ಕಂಥ ದಲಿತರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಜಾತಿಯ ಶಾಸಕರು, ಸಚಿವರುಗಳಿಗೆ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬಯಸ್ತೇವೆ. ಏನು ತಾವು ಈ ಸಮುದಾಯವನ್ನ ಬೆಳೆಸಿಕೊಂಡು ಅವರ ಓಟ್ಗಳನ್ನ ಪಡೆದುಕೊಂಡು ಅಧಿಕಾರಕ್ಕೆ ತಾವೇನು ಬಂದಿರಿ, ಇದರ ಋಣಭಾರವನ್ನ ತೀರಿಸುವಂತ ಒಂದು ಸದಾವಕಾಶ ತಮ್ಮೆಲ್ಲರಿಗೂ ಕೂಡ ಬಂದಿದೆ. ಯಾಕಂತ ಹೇಳಿದ್ರೆ ನಮ್ಮ ಬಂಧುಗಳು ಕೂಡ ಸುಮಾರು 4-5 ದಶಕಗಳ ಕಾಲದಿಂದಲೂ ಕೂಡ ಒಳ ಮೀಸಲಾತಿಯ ಜಾರಿಗಾಗಿ ತಮ್ಮ ರಕ್ತವನ್ನ, ಬೆವರನ್ನ ಈ ಸಮಾಜಕ್ಕಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ದಯಮಾಡಿ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಶ್ರೀ ಪರಮೇಶ್ವರ್ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಈ ಸಮುದಾಯಕ್ಕೆ ಸುಳ್ಳು ಭರವಸೆಗಳನ್ನು ಕೊಡೋದನ್ನ ಸಾಕು ಮಾಡಿ ತ್ವರಿತಗತಿಯಲ್ಲಿ ಮಾದಿಗರ ಮೀಸಲಾತಿಯನ್ನ ತಾವು ಕೂಡಲೇ ಜಾರಿಗೆ ಮಾಡಬೇಕು. ಪಕ್ಕದಲ್ಲಿರ್ತಕ್ಕಂಥ ಆಂಧ್ರದಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ಮಿಜೋರಾಂನಲ್ಲಿರ್ಬೋದು, ಬಹಳಷ್ಟು ರಾಜ್ಯಗಳಲ್ಲಿ ಈ ಒಂದು ಮೀಸಲಾತಿಯನ್ನ ಜಾರಿಗೆ ಮಾಡಿದ್ದಾರೆ. ತಾವು ಕೂಡ ಯಾವುದೇ ಕಾರಣಗಳನ್ನ ಹೇಳದೆ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕು. ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಈ ಒಂದು ಕಾನೂನಲ್ಲಿ ನಾವು ಕಾನೂನಿಗೆ ಎಲ್ಲರೂ ತಲೆ ಮಾಡಬೇಕು. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನ ಆಗಿನ ಕಾಲದಿಂದಲೂ ಈಗವರೆಗೂ ಕೂಡ ನಮ್ಮ ಮುನ್ನೆಲೆಗೆ ತರ್ತಾ ಇದ್ದೇವೆ. ಆದರೆ ಒಂದು ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ, ಮಾನ್ಯ ಸುಪ್ರೀಂ ಕೋರ್ಟ್ ಕಳೆದ 1 ವರ್ಷದಿಂದ ಒಂದು ಆದೇಶವನ್ನು ಜಾರಿಗೆ ಮಾಡಿತ್ತು. ಅವರಿಗೆ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಿ ಅಂತೇಳಿ ನ್ಯಾಯಾಧೀಶರ ಮಾತಿಗೆ ಗೌರವವನ್ನ ಕೊಡದೆ, ಕಾನೂನಿಗೆ ಕಿಮ್ಮತ್ತನ್ನ ಕೊಡದೆ, ಕಾನೂನನ್ನ ನಿಂದನೆಯನ್ನ ಮಾಡುವುದರ ಮೂಲಕ, ಕಾನೂನಿಗೆ ಧಿಕ್ಕಾರವನ್ನು ಹಾಕುವುದರ ಮೂಲಕ ತಾವೇನು ಈ ವಿಳಂಬ ನೀತಿಯನ್ನ ಜಾರಿಗೆ ತಂದುಕೊಂಡು ಬಂದಿದ್ದೀರಿ. ಇದನ್ನು ನಾವು ಮಾದಿಗ ಸಮುದಾಯದಿಂದ ಬಹಳ ಬಲವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತೀವಿ. ಬಂಧುಗಳೇ, ನಾವು ಯಾರು ಕೂಡ ಇಲ್ಲಿ ಬಂದು ಕೂತಿದ್ದೀವಿ ಅಂತ ಹೇಳಿದ್ರೆ ಬಹಳ ಶಾಂತಿ ಪ್ರಿಯ ಅಂತ ತಾವು ಅನ್ಕೊಂಡಿದ್ದೀರಿ.
ಬಾಬಾ ಸಾಹೇಬ್ ಆಶೀರ್ವಾದದಿಂದ ನಮ್ಮೆಲ್ಲರ ಕೈಯಲ್ಲಿ ಕಣ್ಣುಗಳು ಬಂದಿವೆ. ಮುಂಬರುವ ದಿನಮಾನಗಳಲ್ಲಿ ತಾವೇನಾದ್ರೂ ಇದೇ ರೀತಿ ವಿಳಂಬ ನೀತಿಯನ್ನು ಅನುಸರಿಸಿದ್ದಲ್ಲಿ ಬೆಣ್ಣೆಗಳ ಬದಲಾಗಿ ನಮ್ಮ ಹಕ್ಕುಗಳಿಗಾಗಿ ನಮ್ಮ ಮುಂದಿನ ಪೀಳಿಗೆಯ ಜೀವನಕ್ಕಾಗಿ ಗನ್ ಹಿಡಿಬೇಕಾದಂತ ಅನಿವಾರ್ಯತೆ ಕೂಡ ಬಂದು ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು. ಅದಕ್ಕೆ ಸರ್ಕಾರಗಳು ಅವಕಾಶವನ್ನು ಮಾಡಿಕೊಡದೆ ದಲಿತರ ಬಹುದೊಡ್ಡ ಕೂಗಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಕೂಡಲೇ ಜಾರಿಗೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನನ್ನೆಲ್ಲ ಮಾದಿಗ ಸಮುದಾಯದ ಬಂಧು ಮಿತ್ರರಿಗೂ ಕೂಡ ನಾನು ಅನಂತ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಈ ಸಂದರ್ಭದಲ್ಲಿ ಹುಚ್ಚಪ್ಪ ಹಳ್ಳಿಕೇರಿ, ಚಂದ್ರಶೇಖರ್ ಹರಿಜನ್, ನಿಂಗರಾಜ್ ಹಾಲಿನವರ್, ಬಸವರಾಜ್ ಮುಳ್ಳ, ಅನಿಲ್ ಸಣ್ಣತಂಗಿನವರ್, ನಾಗರಾಜ್ ಪೋತರಾಜ್, ರವಿ ಗುಡಿಮನಿ, ಪ್ರಕಾಶ್, ರಮೇಶ್ ಗುಡಿಮನಿ ಮತ್ತು ಸಮುದಾಯದ ಹಿರಿಯರು, ಯುವ ಮುಖಂಡರು, ತಾಯಂದಿರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.